ಮೀರಾ, ನೀನು ಇವ್ರಿಗೆ ಮತ್ತೆ ಇವ್ರ ಮನೆಯವ್ರಿಗೂ ಸೇರಿಸಿದಾನೆ ಟಿಕೆಟ್ಸ್ ಮಾಡಿಸಿದ್ದು? ಎಸ್ ಸರ್. ಅವರು ನಾ ಹೇಳ್ತೀನಿ ಅದು ನಮ್ಮ ಮನೆ ಆಕಿಗೆ ಮನೆ ಬಿಟ್ಟು ಆಚೆ ಬರೋದಂತಂದ್ರೆ ಭಾಳ ನಿಜವಾಗ್ಲೂ ಪರವಾಗಿಲ್ವಾ? ಸಾಮಾನ್ಯವಾಗಿ ನಾನು ನಮ್ಮ ಉದ್ಯಮದ ಕೆಲಸಗಳನ್ನು ನಮ್ಮ ಕುಟುಂಬದ ಸಮಯದ ಜೊತೆ ಸೇರಿಸಲ್ಲ. ಆದರೆ ನಿಮ್ಮ ಬಗ್ಗೆ ಕೇಳಿದಾಗ್ಲಿಂದ ಅದು ಯಾಕೋ ಏನೋ ನೀವು ನಮ್ಮವರೇ ಅನ್ನೋ ಭಾವನೆ ಬಂದು ಹಾಗಾಗಿ ನಿಮ್ಮನ್ನು ಅಲ್ಲೆಲ್ಲೋ ಗೆಸ್ಟ್ ಹೌಸಲ್ಲಿ ಇರಿಸಿ ಕಾಯಿಸೋದಕ್ಕೆ ಹೇಳೋ ಬದಲು ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟೆ. ಈಗ ನನ್ನ ಕಡೆಯಿಂದ ಎಲ್ರದ್ದು ಪರಿಚಯ ಆಗೋಗ್ಲಿ. ಇವನು ಜೇಂಡೆ, ನನ್ನ ಆಪ್ತ ಮಿತ್ರ, ಆಪ್ತ ರಕ್ಷಕ. ಚೇಂಡೆ ಅಂದ್ರೆ ನಮ್ಮೂರ್ ಮಂದಿ ಏನ್ರಿ? ಚಲೋ ಆಯ್ತು ಬಿಡ್ರಿ, ಚಲೋ ಆಯ್ತು. ಅವನು ನನ್ನ ತಮ್ಮ ಹರ್ಷವರ್ಧನ್. ಯಶನ್ರಿ ಅವರು ನಮ್ಮತ್ತಿಗೆ ವಯಸ್ಸಲ್ಲಿ ಚಿಕ್ಕವರು, ಆದರೂ ಆತ್ಮೀಯತೆಯಿಂದ ಗೌರವದಿಂದ ಅವರನ್ನು ಅತ್ತಿಗೆ ಅಂತ ಕರಿತೀನಿ. ಮಾನಸಿ ಅತ್ತಿಗೆ. ಇವರು ನಮ್ಮ ಅನುವರ ಅಪ್ಪ ಅಮ್ಮ ಸುಬ್ಬು ಅವರು ಮತ್ತು ಪುಷ್ಪ. ನಿಮ್ಮ ಕುಟುಂಬದ ಖಾಸ ವಿಚಾರದಾಗ ಮೂಗು ತೋರಿಸ್ತೀನಂತ ತಪ್ಪು ತಿಳಿಬ್ಯಾಡ್ರಿ. ಎಲ್ಲರೂ ಹಿಂಗೆ ಒಟ್ಟಿಗೆ ಸೇರಿರಂತಂದ್ರೆ ಏನಾರ ವಿಶೇಷನ್ರಿ? ವ್ಯಾಪಾರದ ಬಗ್ಗೆ ಮಾತ್ರ ಮೀಟಿಂಗ್ ಆಗಬೇಕಿತ್ತು. ಇವ್ರು ನೋಡಿದ್ರೆ ಕುಟುಂಬದ ಬಗ್ಗೆ ಎಲ್ಲ ಕೇಳ್ತಿದ್ದಾರೆ. ಅವ್ರು ಏನಾದರೂ ಪ್ರಿಯದರ್ಶಿನಿ ಅವ್ರನ್ನ ಭೇಟಿ ಮಾಡಿಸಿದ್ರೆ, ಆರ್ಯ ಸರ್ ತನ್ನ ಸ್ವಂತ ತಾಯಿನ ನೋಡಿಬಿಟ್ರೆ, ದೇವ್ರೆ ಇದನ್ನು ಹೇಗಾದರೂ ತಡಿಬೇಕು. ನೀವು ಕೇಳಿದ ಪ್ರಶ್ನೆಗೆ ಅನುನೇ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಏನನು? ಓ, ಅನು ಹೇಳ್ತಾಳಂತಂದ್ರೆ ಮುದ್ದಾಮ್ ಏನೋ ವಿಶೇಷ ಇರ್ತೈತಿ ಅಲ್ವಾ ಮಗಳ? ಭಾಳ ಸಲಿಗೆ ತಗೊಂಡು ಮಾತಾಡ್ಬಿಟ್ಟೇನ್ರಿ, ಕ್ಷಮ ಮಾಡ್ರಿ. ಇಲ್ಲ ಪರವಾಗಿಲ್ಲ. ನಿಮ್ಮ ಮನೆಗೆ ಬಂದು ನಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಅನು, ಈಗ ನೀನು ಹೇಳ್ತೀಯೋ ಅಥವಾ ನಾನು ಹೇಳಲ್ಲ? ನಾನೇ ಹೇಳ್ತೀನಿ ಸರ್. ನಾನು ಆರ್ಯ ಸರ್ ಇಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಿದ್ದೀವಿ. ಜೊತೆಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇರ್ರಿ ಇಷ್ಟ ಅಂತಂದ್ರೆ ಅದ ಇಷ್ಟ ಏನ್ರಿ? ಅಂದ್ರೆ ಜೋಡಿ ಕೂಡ್ ಬಾಳೋದು? ಹೌದು, ನಾವಿಬ್ರು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀವಿ. ಎಲ್ರಿಗೂ ಇದ್ರ ಬಗ್ಗೆ ತಿಳಿಸೋದಕ್ಕೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಚಲೋ ಆಯ್ತು, ಭಾಳ ಚಲೋ ಆಯ್ತು. ಇದು ಭಾಳ ಅಂದ್ರೆ ಭಾಳ ವಿಶೇಷ ಸುದ್ದಿ ನೋಡ್ರಿ. ನನ್ನ ಹಾಕಿ ತಂಬಿಟ್ಟು ನೊಂಡಿ ಮಾಡ್ಕೊಳ್ತಾ ಇದ್ದಾಳ.
ತಂದಿದ್ದು ಸಾರ್ಥಕ ಆತು. ಯಾಕಂದ್ರೆ ಇದು ಅಂತ ಚಲೋ ಸುದ್ದಿ ನೋಡ್ರಿ. ಬೇಗ ಬನ್ನಿ, ನಾವು ಕಾರ್ ಹತ್ರ ವೇಟ್ ಮಾಡ್ತಿರ್ತೀವಿ. ಅನು ಬೇಗ ಬಂದ್ಬಿಡು. ಓ ಸಾರಿ, ಅನು ಅಲ್ಲ, ಇನ್ ಮುಂದೆ ಅತ್ತಿಗೆ ಅಂತ ಕರಿಬೇಕಲ್ವಾ? ಸರ್ ಆಡ್ಕೋಬೇಡಿ, ಬನ್ನಿ ಸರ್ ಹೋಗೋಣ. ಏನಿಗೆ ಬನ್ನಿ ಸರ್ ಅಂದ್ಬಿಟ್ರೆ? ಸರ್ ಬಿಡಿ. ಅಮ್ಮನೇ ಹೇಳಾಯ್ತಲ್ಲ ಇಬ್ಬರಿಗೂ ಗಂಟು ಹಾಕಿಸ್ಬಿಡ್ತೀವಿ ಅಂತ. ಮುಗೀತು. ಈಗ ನಾವು ಅಧಿಕೃತ ಜೋಡಿ. ಸೊ ನಾವಿಬ್ಬರು ಒಟ್ಟಿಗೆ ಹೋಗಬೇಕು ಅಂತ ಅರ್ಥ. ಸರ್ ನಂಗಿದೆಲ್ಲ ರೂಢಿ ಇಲ್ಲ, ನಂಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಪರವಾಗಿಲ್ಲ ತಗೋ. ಸರ್ ನನ್ನ ಪ್ರಕಾರ ಸೆಲೆಬ್ರೇಷನ್ ಅಂದರೆ ಯಾವ್ದು ಗೊತ್ತಾ? ಏನು? ನೀವು ನನ್ನೋರು ಅನ್ನೋ ಖುಷಿನೇ. ಈಗ ಹಿಡ್ದಿರೋ ಕೈನ ಯಾವತ್ತೂ ಬಿಡಬೇಡಿ. ಐ ಆಮ್ ಸೋ ಸಾರಿ ಸರ್. ಅದು ಎಲ್ಲರೂ ಹೊರಟಿದ್ರೆ ಐ ಜಸ್ಟ್ ಲಾಕ್ ದ ಮೇನ್ ಡೋರ್ ಅಂತ ಹೇಳಕ್ ಬಂದೆ. ಎಸ್ ಮೀರಾ. ಇನ್ನೂ ಏನಾದರೂ ಬೇಕಿತ್ತ ಸರ್? ಏನು ಪ್ರಿಯಾ? ಬೇಡ್ರಿ, ಏನು ಬೇಡ. ಬೇಡಪ್ಪ, ಥ್ಯಾಂಕ್ ಯು ಸರ್. ಹರಿವರ್ಧನ್ ಭಾಳ ಚಲೋ ಮನುಷ್ಯ ಅದಾರ. ಉಪಚಾರ ಮಾಡೋದ್ರಾಗ ನಂಬರ್ 1 ಅದಾರ ನೋಡ. ಅಂತ ಒಳ್ಳೆ ಗೆಸ್ಟ್ ಹೌಸ್ನಾಗ ನಮ್ಮನ್ನು ಇಳಿಸ್ಯಾರ. ಬರ್ತಿದ್ ಹಂಗ ಎಳನೀರು ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಅದಂತೀನಿ ಅಲ್ರಿ, ಈ ಬೆಂಗಳೂರು ಮಂದಿ ಎಲ್ಲ ಭಾಳ ಗಡಿಬಿಡಿಲಿರ್ತಾರ, ಒಬ್ಬನ್ನೊಬ್ರು ಕಾಳಜಿ ಮಾಡಂಗಿಲ್ಲ ಅಂತ ನಾನ್ ಕೇಳಿದ್ದೆ. ಆದ್ರ ಇವ್ರು ಹಂಗಲ್ಲ ನೋಡ್ರಿ. ಅದ ನೋಡ, ಹಂಗ ನಾವು ಈ ದೊಡ್ಡ ಮನುಷ್ಯರೆಲ್ಲ ಹಾಂಗಿರ್ತಾರ ಹಿಂಗಿರ್ತಾರ ಅಂತ ಏನೇನೋ ಅಂದ್ಕೊಂಡು ಬಿಟ್ಟಿರ್ತೀವಿ. ಅದ್ರ ಖರೇನ ಅವರು ಬಹಳ ಸರಳ ಇರ್ತಾರೆ. ಈ ವರ್ಧನ್ ಸಂಸ್ಥೆಯವರು ನಡೆಸೋ ಸಮಾಜ ಸೇವಾ ಬಗ್ಗೆ ಬಹಳ ಕೇಳಿನಿ. ಉಪಚಾರ ಮಾಡೋದ್ರಾಗು ಅವ್ರು ಎತ್ತಿದ ಕೈ ಅನ್ನೋದು ಈಗ ಪ್ರತ್ಯಕ್ಷ ಅನುಭವಕ್ಕೆ ಬಂತು ನೋಡ ನಮಗೆ. ಹರಿವರ್ಧನ್ ಅಂತೂ ಬಹಳ ಒಳ್ಳೆ ಮನುಷ್ಯ. ಶ್ರದ್ಧೆಯಿಂದ ಬಾಗ ನಮಸ್ಕಾರ ಮಾಡುವುದೇನು, ಪ್ರೀತಿಯಿಂದ ಗಟ್ಟಿಯಾಗಿ ಕೊಯ್ಯಿ ಕುಲುಕುವುದೇನು, ಭಾರಿ ಒಳ್ಳೆ ಗುಣ ಅವರು. ನಮ್ಮ ಸಂಪ್ರದಾಯನ ಗೌರವಿಸೋ ಅಪ್ಪಟ ದೇಸಿ ಮಗ ಇವ ಅಂತ ಅನಿಸ್ಬಿಡ್ತು ನೋಡು ನನಗೆ. ಹೌದಾ? ಅವನ ಹೆತ್ತ ತಾಯಿ ಖರೇನ ಪುಣ್ಯವಂತಿ. ದೊಡ್ಡ ನಮಸ್ಕಾರ ಹಾಕಿ. ಇಂಥ ದೊಡ್ಡ ವ್ಯಕ್ತಿನ ನಾನ್ ಭೇಟಿ ಮಾಡದೆ ಬಂದಿನಲ್ಲ, ನನ್ನ ನಸೀಬ ಸರಿಗಿಲ್ಲ ಬಿಡ್ರಿ. ಅದಕ್ಕೆ ಯಾಕೆ ಮಾರಿ ಸಣ್ಣಕ್ ಮಾಡ್ಕಂತಿ? ಸಿಗ್ತಾರಲ್ಲ ಆಗ ಎಷ್ಟು ಬೇಕಾದ್ರು ಮಾತಾಡು. ಮಾತಾಡುವುದೇನು, ಬ್ಯಾಗ್ನಾಗ ತಂದು ಇಟ್ಕೊಂಡಿದೀಯಲ್ಲ ತಂಬೇಟ್ ನೋಂಡಿ, ಅದನ್ನು ಒಂದಿಟ್ಟು ತಿನ್ನಿಸು, ಉಪಚಾರ ಮಾಡಿ. ಹೌದಾ? ಇಸ್ಕೋತಾರ ಅವರು? ಯಾಕಲ್ಲ ಅಂತಾರ? ನೀವೊಂದು ಅಲ್ರಿ, ನೀವ್ ಹೇಳಿದ್ದೆಲ್ಲ ಕೇಳಿದ್ಮ್ಯಾಲ ಅವ್ರನ್ನ ಒಮ್ಮೆ ಭೇಟಿಯಾಗಿ ಕಣ್ತುಂಬ ನೋಡೋಂಗಾಗ್ಯದ ನೋಡ್ರಿ ನನಗ.
ಬಂದೆ ಬಂದೆ. ಯಾರಂತ ನೋಡ ಒಂದಿಟ. ರೀಲ್ ಬರ್ತೀರಿ ಸ್ವಲ್ಪ? ಬಂದ್ ಯಾರ? ಆರ್ಯವರ್ಧನ್. ಶರಣ್ರಿ ಸರ. ನಮಸ್ತೆ. ನೀವು ಗೆಸ್ಟ್ ಹೌಸಲ್ಲೇ ಇದ್ದೀರಲ್ಲ? ಹ್ಞೂನ್ರಿ ಸರ. ಇನ್ನೇನು ಸ್ವಲ್ಪ ಚಲೋ ಹೊರಟೆ. ಬ್ಯಾಡ್ರಿ, ನೀವ್ಯಾಕ್ರಿ ತ್ರಾಸ ತಗೋತೀರಿ? ನೀವೆಲ್ಲದಿರಿ ಅಂತ ಹೇಳ್ರಿ, ನಾವೇ ಬರ್ತೀವಿ. ಬೇಡ ಬೇಡ ಬೇಡ, ನೀವು ಅಲ್ಲೇ ಇರಿ, ನಾನೇ ಬರ್ತೀನಿ. ಇನ್ನೇನು ಬಂದ್ಬಿಡ್ತೀನಿ, ಸಿಗೋಣ. ಆತ್ರಿ ಸರ. ಶರಣ್ರಿ. ಅವ್ರ ಇಲ್ಲಿಗೆ ಬರ್ತಿದಾರಂತ? ಇಲ್ಲ. Yes, doctor. Sure. Pakka. I'll keep track on my lifestyle and diet. Suggestion ಏನಾದರೂ ಬೇಕಂದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಯಾ, ಥ್ಯಾಂಕ್ ಯು. ಗ್ರೇಟ್ ಡೇ. ಬಾಯ್. ಸಜೆಷನ್ ಬೇಕಾದ್ರೆ ಕಾಲ್ ಯುನಾ. ಯಾರಿಗೆ? ಸ್ಮಿತಾ ಕಾಮತ್. ಎಲ್ಲವೂ ಕೇಳಿದಾಗಿದೆಯಲ್ಲ. ಡಾಕ್ಟರ್ ಸ್ಮಿತಾ ಕಾಮತ್, ಗೈನಿಕ್. ಅವ್ರು ಏನ್ ಸಜೆಷನ್ ಕೊಟ್ರು? ನನ್ನ ಹತ್ರ ಶೇರ್ ಮಾಡ್ಕೊಂಬನ್ಸಿ. ಅಫ್ಕೋರ್ಸ್ ಹರ್ಷ, ನಿನಗೆ ಹೇಳ್ದೆ ಇನ್ ಯಾರಿಗೆ ಹೇಳಿ? ಓ ಶಶಿ, ನೀನ್ ಯಾವಾಗ ಬಂದೆ? ಅದು ನಿಮ್ಗೆ ಬ್ರೇಕ್ಫಾಸ್ಟ್ಗೆ. ಹಾ, ಹೋಗಿ ಫ್ರೂಟ್ ಬೋಲ್ ತಗೋ. ಹಾ. ನಮಸ್ತೆ ಮಿಸ್ಟರ್ ದೇಸಾಯಿ. ಓ ಸರ, ಶರಣ್ರಿ. ಕೂತ್ಕೊಳ್ಳಿ. ಜಾಗ ಎಲ್ಲ ಓಕೆನಾ? ಡಬಲ್ ಓಕೆ ರೀ ಸರ. ಬೆಂಗಳೂರಿನಂಥ ಮಹಾನಗರಕ್ಕೆ ಬಂದು ಇಂಥದ್ದೊಂದು ಜಾಗದಾಗ ಇರ್ತೀವಿ ಅಂತ ನಾ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ರಿ ಸರ್. ನೀವು ನನಗೆ ಸರ್ ಅಂತ ಕರಿಬೇಡ್ರಿ, ಆರ್ಯ ಅಂತಾನ ಕರೀರಿ. ಅದ ಚಲೋ ಐತ್ ನೋಡ್ರಿ. ಇಲ್ರಿ ಹಂಗೆಲ್ಲ ಕರೆಯಕ್ ನನ್ನ ಮನಸ್ಸು ಒಪ್ಪೋದಿಲ್ರಿ. ಅದು ವಯಸ್ಸಿನ ಮೀರಿದೊಂದು ಇರ್ತೈತ್ರಿ, ವೃತ್ತಿ ಸ್ಥಾನ ಅನ್ನೋದು. ಅದ್ರಾಗ ನೀವು ಬಹಳ ದೊಡ್ಡವರಿದ್ದೀರಿ. ನಮ್ಮಂಥ ಸಣ್ಣ ಮನುಷ್ಯರು ನಿಮ್ಮಂಥವ್ರ ಜೋಡಿ ಕುಂತು ಮಾತಾಡೋದೇ ದೊಡ್ಡ ವಿಚಾರ ನೋಡ್ರಿ. ಹಾಗೇನಿಲ್ಲ, ನಾನು ವೃತ್ತಿಯಲ್ಲಿ ಬೇರೆ ಕೆಲಸ ಮಾಡ್ತಿರ್ಬೋದು, ಹೆಚ್ಚು ಸಂಪಾದನೆನೂ ಮಾಡ್ತಿರ್ಬೋದು, ಸಮಾಜದಲ್ಲಿ ಹೆಚ್ಚಿಗೆ 4 ಜನರ ಗೌರವನೂ ಪಡ್ಕೊಂಡಿರ್ಬೋದು. ಹಾಗಂತ ನಾನು ನೀವು ಬೇರೆ ಆಗಲ್ವಲ್ಲ. ಎಲ್ಲ ಓಕೆ. ನಿಮ್ ಡಾಕ್ಟ್ರು ಗಂಡನ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿಲ್ವಾ? ಇಲ್ಲ, ಗಂಡ ಹೆಂಡತಿ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ನಾನ್ ನಿನ್ ಮೇಲೆ ಕೋಪ ಮಾಡ್ಕೊಂತೀನ? ನೆವರ್. ಕೋಪ ಮಾಡ್ಕೊಳ್ದೆ ಇರಬಹುದು, ಆದ್ರೆ ಅರ್ಥನೂ ಮಾಡ್ಕೋಬೇಕಲ್ವಾ ಹರ್ಷ? ಕಮಾನ್ ಮಾನ್ಸಿ, ಮತ್ತೆ ಶುರು ಮಾಡ್ಬೇಡ. ನೋಡು, ನಾನು ಏನಾದ್ರೂ ಹೇಳಕ್ ಬಂದ್ರೆ ನೀನ್ ಹೀಗಂತೀಯ. ಸಾರಿ, ನಂದೇ ತಪ್ಪು. ಹ್ಯಾಪಿ? ನೋಡು, ಏನೋ ನಾನು ನಿನ್ನ ಕೇಳ್ಕೊಂಡಿದ್ದೀನಿ ಅಂತ ಕೊಪ್ಪು ಅಲ್ವಾ ನಿಂಗೆ? ಅಂದ್ರೆ ಏನಿನ್ ಮಾತಿನ ಅರ್ಥ? ಓ, ನೀನು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದ ನಂತರ ನಾನು ಈ ತರ ಬಿಹೇವ್ ಮಾಡ್ತಿದ್ದೀನಿ ಅಂತನಾ? ಯು ಥಿಂಕ್ ಐ ಆಮ್ ಸಚ್ ಅ ಸ್ಯಾಡಿಸ್ಟ್ ಹಸ್ಬೆಂಡ್? ವಾಟ್? ಸ್ಯಾಡಿಸ್ಟಾ? ನಾನೆಲ್ಲ ಹಂಗಂದೆ, ಎಲ್ಲ ನೀನೇ ಅರ್ಥ ಮಾಡ್ಕೊಂತಿಯಲ್ಲ ಹರ್ಷ. ಆಯ್ತು ಬಿಡು, ನಾನು ಏನು ಅರ್ಥ ಮಾಡ್ಕೊಳ್ಳಲ್ಲ. ಸರಿ ಬಿಡು. ಸುಬ್ಬು, ಪೂರ್ಣಿಗೆ ಎಂಗೇಜ್ಮೆಂಟ್ ವಿಷಯ ಹೇಳೋಣ ಅಂದ್ರೆ ಯಾವಾಗ್ಲೂ ಆಸ್ಪತ್ರೆ ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ. ಆದ್ರೂ ಇಲ್ಲೇ ಎಲ್ಲರೂ ಇರ್ತಾಳೆ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಲಾ? ಮಾಡು.
ಪೂರ್ಣಿ ಎಲ್ಲಿದ್ದೀಯಾ? ಅನ್ಕೊಂಡೆ ನೀನು ಆಸ್ಪತ್ರೆಯಲ್ಲಿ ಬ್ಯುಸಿ ಆಗಿರ್ತೀಯ ಅಂತ. ಏನಿಲ್ಲ, ಅನು ಮತ್ತೆ ಆರ್ಯ ಸರ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಇಲ್ಲ, ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಒಪ್ಕೆನೆ. ಎಲ್ಲ ಅವಸರದಲ್ಲಿ ಆಗೋಯ್ತು ಪೂರ್ಣಿ. ಹೌದು ಪೂರ್ಣಿ, ನಿಂತಿದ್ದ ಜಾಗದಲ್ಲೇ ಎಂಗೇಜ್ಮೆಂಟ್ ಆಗೋಗ್ಲಿ ಅಂದ್ರು. ನಾನು ಹಂಗೂನು ಹೊಸ ಉಂಗ್ರ ಇರ್ಬೇಕಲ್ವಾ ಅಂದೆ. ಆದ್ರೆ ಸರಿ ಪೂರ್ಣಿ, ನಾನು ಆಮೇಲಿಂದ ಮಾಡ್ತೀನಿ. ಅಯ್ಯೋ, ನನಗ್ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಶಾರದಮ್ಮನವರು. ಮಾತಾಡು. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸುಬ್ಬು ಅವರೇ. ಏನಾದ್ರೂ ತೀರ್ಮಾನ ಮಾಡಿದ್ರಾ? ತೀರ್ಮಾನ ನೋಡಿ ನನ್ನ ಅವಸರನ ಫೋನಲ್ಲೂ ಹಾಗೆ ಹೇಳ್ಬಿಟ್ಟೆ. ಎಂಗೇಜ್ಮೆಂಟ್ ಬೇಗ ಆಗೋಗ್ಲಿ ಅಂತ ತಲೆಯಲ್ಲಿ ಓಡ್ತಾ ಇದೆ. ಅದಕ್ಕೆ ವಾಕ್ಯಗಳೆಲ್ಲ ಕಟ್ಟಾಗಿ ನೇರವಾಗಿ ತೀರ್ಮಾನ ಮಾಡಿದ್ರಾ ಅಂತ ಕೇಳ್ಬಿಟ್ಟೆ. ಏನಿಲ್ಲ, ನಾವು ಮುಂದಿನ ಕೆಲಸ ತಯಾರಿಗಳನ್ನೆಲ್ಲ ಮಾಡ್ಕೋಬೇಕು. ನಿಶ್ಚಿತಾರ್ಥ ಯಾವಾಗ ಎಲ್ಲಿ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದ್ರೆ ಒಂದೊಂದಾಗಿ ಕೆಲಸ ಮಾಡ್ಬೋದು. ನಾವು ಈಗ ಅದೇ ಚರ್ಚೆಯಲ್ಲಿ ಇದ್ದೀವಿ ಅಮ್ಮ. ಎಲ್ಲಿ, ಯಾವಾಗ, ಏನು ಅಂತ ಎಲ್ಲ ನಿರ್ಧಾರ ಮಾಡಿ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಮ್ಮ. ಆದ್ರೆ ಎಂಗೇಜ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ನಮ್ದೇ. ಅದು ನಿಮ್ಮ ಹಕ್ಕು. ನನ್ನಾಸೆ ಏನೇ ಇದ್ರೂ ನಿಮ್ಮ ಹಕ್ಕನ್ನ ಕಸಿಯೋ ಅಧಿಕಾರ ನನ್ಗಿಲ್ವಲ್ಲ. ನಿಮ್ಮ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಮ್ಮ, ನಾನು ಫೋನ್ ಮಾಡ್ತೀನಿ ನಿಮ್ಗೆ. ಅದು ಯಾಕವ ನಾನು ಆರ್ಯವರ್ಧನ್ ಸರ್ನ ಭೇಟಿ ಆಗ್ಬಾರ್ದು ಅಂತ ಯಾಕೆ ಹೇಳಿದೆ? ಏನಲ್ಲ, ಹಿಂಗ್ಯಾಕೆ ಮಾಡ್ಲಿಕ್ಕತ್ತಿ? ಹೇಳಲ್ಲ. ನಾನು ಯಾಕೆ ಅವ್ರನ್ನ ಭೇಟಿ ಆಗ್ಬಾರ್ದು? ಹೇಳಲ್ಲ. ಮಾಮಿನ್ ಲಾ, ಬೆಳಗ್ಗೆಯಿಂದ ಹರ್ಷನ್ ಎಕ್ಸೈಟ್ಮೆಂಟ್ ಅಂತೂ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಎಂಗೇಜ್ಮೆಂಟಿಗೆ ಯಾವ ಅಟೈರ್ ಹಾಕೋಬೇಕು ಅಂತ ಅದ್ ಎಷ್ಟು ಬ್ರೌಸ್ ಮಾಡಿದಾನೋ, ಐ ಹ್ಯಾವ್ ನೋ ಐಡಿಯಾ. ರೈಟ್ ಹರ್ಷ? ಮಾಮಿನ್ ಲಾ, ಎಷ್ಟೇ ಆದ್ರೂ ಈ ಮನೆ ಹಿರಿ ಮಗನ್ ಮದ್ವೆ ಅಲ್ವಾ, ಎಲ್ಲಾ ತಯಾರಿನೂ ಜೋರಾಗೆ ಆಗ್ಬೇಕು. ಹಾ, ಯಾವ್ದಾದ್ರು ಔಟ್ ಸ್ಟೇಷನ್ ರೆಸಾರ್ಟ್ ಅಲ್ಲಿ ಮಾಡೋಣ ಮೋಮಿನ್ ಲಾ. ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಅಲ್ಲೇ ನಡಿಬೇಕು. ಎಲ್ಲಾದ್ರೂ ಹಿಲ್ ಸ್ಟೇಷನ್ ಇಟ್ಕೊಳ್ಳೋಣ, ಅವೇ ಫ್ರಮ್ ಸಿಟಿ. ಏನಂತೀರಾ? ದಿಸ್ ಸೌಂಡ್ಸ್ ಎಕ್ಸೈಟಿಂಗ್. ಹಾಗೆ ಮಾಡೋಣ. ನೀನು ಏನೋ ಹರ್ಷ, ನಿಶ್ಚಿತಾರ್ಥ ಹೆಣ್ಣಿನ ಕಡೆಯವ್ರ ಹಕ್ಕು. ಅದನ್ನ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಅವರೇ ನಿರ್ಧಾರ ಮಾಡಲಿ. ಅಪ್ಪಿ ತಪ್ಪಿನೂ ಅವ್ರ ಮುಂದೆ ಹೀಗೆಲ್ಲ ಮಾತಾಡಬೇಡಿ. ನಿಮ್ಮಷ್ಟೇ ಖುಷಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನೇನೋ ಐಡಿಯಾ ಕೊಟ್ಟೆ ಅಷ್ಟೆ. ನನ್ನನ್ನು ಯಾರಾದರೂ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೀನು ಏನೇ ಹೇಳೋದಿದ್ರು ನಮ್ಮ ಹತ್ರ ಹೇಳು, ತೊಂದರೆ ಇಲ್ಲ. ಆದರೆ ಅನು ಮನೆಯವರಿದ್ದಾಗ ಸ್ವಲ್ಪ ನೋಡ್ಕೊಂಡು ಮಾತಾಡು ಪ್ಲೀಸ್. ಮತ್ತೆ ಹರ್ಷ, ಇದು ನಿನ್ನ ದಾದಾ ಮದುವೆ ತಯಾರಿ. ಇಲ್ಲಿ ಒಂದು ಸೂಜಿ ಮೊನೆಯಷ್ಟು ಕಹಿ ಉಂಟಾಗೋದು ನನಗಿಷ್ಟ ಆಗಲ್ಲ. ಎಲ್ಲಾನು ಸರಾಗವಾಗಿ ಆಗಬೇಕು. ಎಲ್ಲರೂ ಖುಷಿಯಾಗಿ ಮದುವೆ ತಯಾರಿಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದೇ ನನ್ನ ಆಸೆ. ಶೋರಮ್ಮ, ನಾನು ನೋಡ್ಕೊಂತೀನಿ. ಹೆಸರು ಕೇಳಿದ ತಕ್ಷಣ ಇಷ್ಟು ಭಾವುಕರಾಗೋರು, ಇಷ್ಟು ವರ್ಷ ನಿಮ್ಗಿರೋರು ಇಬ್ಬರೇ ಮಕ್ಕಳು ಅಂತ ಎಲ್ರೂ ನಂಬಿಸ್ತಿದ್ರ? ಅಮ್ಮ ದಯವಿಟ್ಟು ಕ್ಷಮಿಸಿ.
ಹರ್ಟ್ ಮಾಡಬೇಕು ಅಂತ ನಾನು ಈಗ ಹೇಳ್ತಿಲ್ಲ. ಆದ್ರೆ ನೀವು ಸಂಜು ಬಗ್ಗೆ ಏನು ಹೇಳ್ತಾ ಇದ್ದಾಗ ನನಗೆ ಆ ಬದುಕಿದಾನೆ ಅಂತ ನನ್ಗೆ ಹ್ಯಾಂಗ್ ಗೊತ್ತಿರ್ಬೇಕು? ಅದು ಅವನನ್ನ ಎಲ್ಲೆಲ್ಲಿ ಹುಡುಕಿದೀನಿ ಅನ್ನೋದು ನನಗ ಗೊತ್ತಿದೆ. ಹೈರಾಣ ಆಗೋಗಿದ್ದೀನಿ, ಹುಡುಕ್ತಾ ಇರೋ ಜಾಗನೇ ಇಲ್ಲ ಅದು. ಆಮೇಲೆ ಅವ ನನ್ ಬಿಟ್ಟು ಹೊಂಟು ಅನ್ಕೊಂಡಿದ್ದೆ. ನೋಡಿದ್ರು ಸಂಜು ಅವ್ರ ಮೇಲೆ ಇಷ್ಟು ಪ್ರೀತಿ ಇರೋರು ಸಂಜುನ್ ಯಾಕೆ ಊಟಿ ಕಾನ್ವೆಂಟ್ ಅಲ್ಲಿ ಬಿಟ್ಟು ಹೋದ್ರಿ? ನನಗೆಲ್ಲ ಗೊತ್ತಿದೆ ಅಮ್ಮ. ನಾನು ಇದನ್ನೆಲ್ಲ ಅವತ್ತೇ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ನಾನು ಬೆಳಗಾವಿಗೆ ಬಂದಿದ್ದೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ, ನಿಮ್ಮನ್ನ ಮತ್ತೆ ನಿಮ್ಮ ಮಗನ್ನ ಒಂದ್ ಮಾಡೋದಕ್ಕೆ. ಆದ್ರೆ ನಿಮ್ ಮನೆಗೆ ಬಂದ್ಮೇಲೆ, ನಿಮ್ ಸಂಸಾರನ ನೋಡಿದ್ಮೇಲೆ ನನ್ನ ನಿರ್ಧಾರಗಳೆಲ್ಲ ಬದಲಾಗೋಯ್ತು. ನೀ ಯಾಕೆ ಅವತ್ತೇ ಹೇಳಲಿಲ್ಲ ನನಗ? ನಿನ್ ನಿರ್ಧಾರನ ನೀನ್ ಯಾಕೆ ಬದ್ಲಿ ಮಾಡ್ಕೊಂಡೆ? ಹೇಗ್ ಹೇಳಿ ಅಮ್ಮ? ನೀವು ಈ ಮಗನ್ ಬಗ್ಗೆ ಒಂದೇ ಒಂದ್ ಮಾತು ಹೇಳಿದಿದ್ರು ನಾನು ಹೇಳ್ಬೋದಿತ್ತು. ನಾನು ನಿಮಗೆ ಎಷ್ಟ್ ಜನ ಮಕ್ಕಳು ಅಂತ ಕೇಳಿದಾಗ ನಿಮಗಿರೋರು ಇಬ್ಬರೇ ಮಕ್ಕಳು ಅಂತ ಹೇಳಿದ್ರಿ. ಮತ್ತೆ ನೀವು ನಿಮ್ ಸಂಸಾರದಲ್ಲಿ ಖುಷಿಯಾಗಿರೋದನ್ನ ನೋಡಿ ನಾನು ಏನೂ ಹೇಳಲೇಬಾರ್ದು ಅಂತ ನಿರ್ಧಾರ ಮಾಡಿದೆ. ಅಮ್ಮ, ಅಕಸ್ಮಾತ್ ನೀವು ಒಂದೇ ಒಂದ್ ಮಾತು ಸಂಜಯ್ ಪಾಟೀಲ್ ಬಗ್ಗೆ ಆಡಿದ್ರು ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಈಗ ಬಂದಿನಲ್ಲ, ಈಗ ತೋರ್ಸಲ್ಲ. ನಾನು ನನ್ ಮಗನ್ ನೋಡ್ಬೇಕು, ತೋರ್ಸಲ್ಲ. ಇಲ್ಲ ಅಮ್ಮ, ಈಗದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನನ್ ಮಗನ್ ನೋಡೋಷ್ಟು ಅದೃಷ್ಟನ ಮಾಡಿಲ್ಲೇನು? ನಾ ಯಾಕೆ ನನ್ ಮಗನ್ ನೋಡ್ಬಾರ್ದು? ಅಷ್ಟು ಕೆಟ್ಟ ತಾಯಿ ನಾನು. ನೋಡೋನು ಜಗತ್ನಾಗ ಅಸಹಾಯಕ ತಾಯಂದ್ರೆ ಇರ್ತಾರ, ಅದ್ರಾಗ ನಾನು ಒಬ್ಬಾಕಿ ಅದ್ರ ಕೆಟ್ಟ ತಾಯಿ ಅಲ್ಲವ. ನನ್ ಮಗುನ ದೂರ ಮಾಡಿ ಬದುಕ್ತಿರೋ ಕೆಟ್ಟ ತಾಯಿ ಅಲ್ಲವ ನಾನು. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ದಯವಿಟ್ಟು ಅಳ್ಬೇಡಿ ಅಮ್ಮ, ಪ್ಲೀಸ್. ಅನು ಯಾಕೆ ಫೋನ್ ತಗೋತಾ ಇಲ್ಲ? ಟೇಬಲಲ್ಲಿ ಇಲ್ವಾ ಅವಳು? ಹಲೋ ಸರ್. ಹಲೋ, ಎಲ್ಲಿದ್ಯಾ? ಸರ್, ನಾನಿನ್ನೂ ದೇವಸ್ಥಾನದಲ್ಲೇ ಇದ್ದೀನಿ. ಇನ್ನೂ ಬಂದಿಲ್ವಾ? ಎಷ್ಟೊತ್ತಾಯ್ತಲ್ಲ? ಹ್ಞೂ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಏನಾದರೂ ಕೆಲಸ ಆಯ್ತಾ? ಕೆಲಸ ಏನಿರಲಿಲ್ಲ, ಸುಮ್ಮನೆ ಫೋನ್ ಮಾಡಿದೆ. ನೀನು ಮಿಸಸ್ ದೇಸಾಯಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ತುಂಬ ಒಳ್ಳೆಯದೇ ಆಯಿತು. ಅವರು ಸಂತೋಷವಾಗಿದ್ದಾರಲ್ಲ? ಹಾಂ ಸರ್. ಹುಷಾರು, ಅವ್ರ ವಯಸ್ಸಾಗಿದೆ, ಅವ್ರಿಗೆ ಜಾಸ್ತಿ ಆಯಾಸ ಆಗೋದು ಬೇಡ. ಜಾಸ್ತಿ ಜನ ಇರೋ ಜಾಗದಲ್ಲಿ ಜಾಸ್ತಿ ಹೊತ್ತು ಇರಬೇಡಿ. ಏನಾದರೂ ಬೇಕಿದ್ರೆ ಕೇಳು. ಇಲ್ಲ ಸರ್, ನಾನೇ ನೋಡ್ಕೋತೀನಿ. ನಾನು ಮಿಸಸ್ ದೇಸಾಯಿ ಅವ್ರನ್ನ ಗೆಸ್ಟ್ ಹೌಸಿಗೆ ಬಿಟ್ಟು ದೇಸಾಯಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಬರ್ತೀನಿ. ಪರವಾಗಿಲ್ಲ ಅಲ್ವಾ? ಎಲ್ಲಾನು ನೀನೇ ಹೇಳಿ ಪರವಾಗಿಲ್ವಾ ಅಂತ ಕೇಳಿದ್ರೆ ನಾನು ಇನ್ನೇನು ಹೇಳಿ? ಅದು ಸರಿ, ಆಯ್ಕೆಗಳೇ ಇಲ್ಲದೆ ಇರೋ ಪ್ರಶ್ನೆಯನ್ನ ಕೇಳಿ ನಮಗೂ ಹಕ್ಕಿದೆ ಅಂತ ಆಗಾಗ ತೋರಿಸ್ತಾ ಇರ್ತೀಯ. ಒಳ್ಳೆ ಕಿಲಾಡಿ ನೀನು. ಸರಿ, ಬಾಯ್ ಸರ್. ಸಿ ಯು.